ಅಮ್ಮ ನಿಮ್ಮನ್ನೆಲ್ಲರೂ ಕೂಡ ಭೈರವಿ ಅಮ್ಮ ಅಂತ ಕರೀತಾರೆ. ನಿಮ್ಮ ನಿಜವಾದ ಹೆಸರು ಕೂಡ ಭೈರವಿ ಅಮ್ಮ ಅಂತಾನೇನಾ ಅಥವಾ ಹೆಣದ ಮೇಲೆಲ್ಲ ಕೂಡಿಸಿ ನಮ್ಮ ಹತ್ರ ಸಾಧನೆ ಮಾಡಿಸಿದ್ರು. ಭಾಳ ಸಣ್ಣವಳು ನಾನು. ನಮ್ಮ ತಾಯಿ ರಾಕ್ಷಸ್ ಅಂತಾರ. ಹೊಡೆಯೋದು ಬಡಿಯೋದು, ಅಯ್ಯೋ ಪ್ರೀತಿ ಪ್ರೇಮ ನೋಡೇ ಇಲ್ಲ. 5 ಗಂಟೆಗೆ ಹೇಳ್ಬೇಕು, ಓದಬೇಕು, ಮಾಡ್ಬೇಕು ಹೇಳ್ತಿದ್ಲ ನಮ್ಮವ್ವ. ಏನು ಮೈಸೂರು ಮಹಾರಾಜರ ಮಕ್ಕಳೇ ನಾವು ಇದ್ದಿ ಮೇಲೆ ಆಕಳ ಮಂತ್ರ ಈ ನೆಟ್ಟು ಜಾದ ಮಂತ್ರ ಬರ್ಪುಣದು ಇದೇ ಗಟ್ಟಂಟ ಬರ್ಪುಣ ಅಂತ ಏನು ಬೊಗಳ್ತಾ. ಅಯ್ಯೋ 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 ಬ್ರಾಹ್ಮಣರು ಎಂಥ ಕೆಟ್ಟವ್ರೆ, ತಲೆ ಮಾತ್ರ ಅವರಿಗೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ನಿಮ್ಮ ಮುಮ್ತಾಜ್, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಇವತ್ತು ನಮ್ಮ ಕರ್ನಾಟಕದ ಅಘೋರಿ ಭೈರವಿ ಅಮ್ಮ ಇದ್ದಾರೆ. ಅವರ ಜೊತೆ ನಾನು ಮಾತಾಡ್ತೀನಿ. ಅಮ್ಮ ನಮಸ್ತೆ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಅಮ್ಮ ನಿಮ್ಮನ್ನೆಲ್ಲರೂ ಕೂಡ ಭೈರವಿ ಅಮ್ಮ ಅಂತ ಕರೀತಾರೆ. ನಿಮ್ಮ ನಿಜವಾದ ಹೆಸರು ಕೂಡ ಭೈರವಿ ಅಮ್ಮ ಅಂತಾನೇನಾ ಅಥವಾ ಅಘೋರಿ ದೀಕ್ಷೆಯನ್ನ ಪಡ್ಕೊಂಡ ನಂತರ ಬಂದಂತ ಹೆಸರ? ನನ್ನ ನಿಜವಾದ ಹೆಸರು ನನಗ ಗೊತ್ತಿಲ್ಲ. ಯಾಕಂದ್ರೆ ಹುಟ್ಟೋಕ್ಕಿಂತ ಮುಂಚೆ ನಮ್ಮವ್ ಏನು ಇಟ್ಟಿದ್ದಿಲ್ಲ. ತೊಟ್ಲಲ್ಲಿ ಹಾಕಿದ ಮೇಲೆ ಏನೋ ಒಂದು ಹೆಸರು ಇಟ್ಲು, ಅದು ಹೇಳಬಾರ್ದು ಸನ್ಯಾಸ ತಗೊಂಡ ಮೇಲೆ. ಅದಾದ್ಮೇಲೆ ಅಖಾಡದ ಹೆಸರು ನನ್ನ ಹೆಸರು ಶ್ರೀ ಹಂಸಾನಂದ ಭಾರತಿ ಅಂತ. ಅಖಾಡದಲ್ಲಿ ನನಗೆ ಈಗ ಗುರುದೀಕ್ಷೆ ಆದ ಮೇಲೆ ಅದರ ಅಘೋರ ಪರಂಪರೆಯಲ್ಲಿ ನನ್ನ ಹೆಸರು ಭೈರವಿ ಅಂತ. ಅಮ್ಮ, ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಬಾಲ್ಯವನ್ನು ಒಂದು ಸ್ವಲ್ಪ ಪರಿಚಯ ಮಾಡ್ಕೊಡ್ಬೋದಮ್ಮ? ಬಾಲ್ಯ ಬಹಳ ಚೆನ್ನಾಗಿತ್ತವ. ನಮ್ಮ ತಾಯಿ ಟೀಚರು, ನಮ್ಮ ತಂದೆ ಪೊಲೀಸು. ಅವ್ರ ಮನೆಗಳಿಗೆ ಒಂದು ಹುಟ್ಟಿದಂಥ ಹೆಣ್ಮಗಳು ನಾನು. ಅತಿ ಸಣ್ಣ ವಯಸ್ಸಲ್ಲಿ ನನಗೆ ಆಟ ಪಾಠ ಏನೋ ಗೊತ್ತೇ ಇಲ್ಲ. ಯಾವಾಗೂ ಒಂದು ಹುಚ್ಚರ ಸ್ಥಿತಿ ಒಳಗೆ ಎಲ್ಲೇ ಕೂತ್ಕೊಂಡು ಧ್ಯಾನ ಮಾಡೋದು, ವಿಚಿತ್ರವಾಗಿ ಆಕಾಶದ ಜೊತೆ ಮಾತಾಡೋದು, ಪ್ರಾಣಿಗಳೊಡನೆ ಮಾತಾಡೋದು. ಯಾರು ಮನುಷ್ಯರು ನೋಡಿದ್ರೆ ಎಲ್ಲಿ ಹೋಗ್ಬೇಡ, ನಿಂಗೆ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳ್ತಿದ್ದೆ. ಅದ್ರಾಗ ಆಕ್ಸಿಡೆಂಟ್ ಅನ್ನೋ ಶಬ್ದ ಬರ್ತದಿಲ್ಲ, ಗಾಡಿ ಹೊಡಿತದೆ ಅಂತ ಹೇಳ್ತೀವಿ. ಗಾಡಿ ಹೊಡಿತಿತ್ತು. ಇಂಥ ಕಡೆಗೆ ಹೋಗ್ಬೇಡ. ಎಲ್ಲ ಒಂದು ಕಡೆ ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯಕ್ಕೆ ಹೋದಾಗ ನಮ್ಮ ಅಜ್ಜಂಗೆ ಹೇಳ್ದೆ, ಅಜ್ಜ ಎದ್ಬಿಡು, ಏನೋ ಕಾಣ್ಲಿಕ್ಕೆ ಹತ್ತಿದೆ ಅಂದೆ. ನಮ್ಮವು ಬಡದ್ಲು. ನಾನು ಕಡೆಗೆ ನೋಡಿದ್ರೆ ಒಳಗೆ ಮಂಡ್ರಗಪ್ಪಿ ಇತ್ತು. ಮಂಡ್ರಗಪ್ಪಿ ಅಂದರೆ ಈ ಚೇಳೊಳಗೆ ಇಷ್ಟು ದೊಡ್ಡದಿರ್ತದೆ, ಕರಿ ಚೇಳು. ಮತ್ತು ಭಾಳ ಸುಳ್ಳು ಹೇಳ್ತಿದ್ದೆ ನಾನು ಸಣ್ಣ ಇದ್ದಾಗ. ನನಗೆ ನಮ್ಮ ಸುಳ್ಳು ಅಂತಲೇ ಹೆಸರಿಟ್ಟಿದ್ರು. ನಮ್ಮ ತಾಯಿ ಮಾತ್ರ ನಮ್ಮ ಅಮ್ಮನ ಹತ್ರ ಬಂದು ನಾಗರತ್ನ ಅಂತ ನಮ್ಮನ ಹೆಸರು. ನಾಗರತ್ನ ಹಂಗೆಲ್ಲ ಹೇಳ್ಬೇಡ, ಮಗು ಸುಳ್ಳು ಹೇಳಂಗಿಲ್ಲ. ಒಂದು 5-6 ತಿಂಗಳು ಆಗೋ ಮುಂದಿನ ಘಟನೆ ಮುಂಚೆನೇ ಹೇಳ್ಬಿಡ್ತದೆ, ಅದು ಸುಳ್ಳು ಅನ್ನಿಸ್ತದೆ. ಸುಳ್ಳಲ್ಲ, ಆಡೋ ಮಾತು ಎಲ್ಲವೂ ಸತ್ಯ ಅಂತ ನಮ್ಮ ಅಜ್ಜಿ ನನ್ನ ಹೆಚ್ಚು ಕಮ್ಮಿ ನಮ್ಮ ತಾಯಿಗಿಂತ, ನಮ್ಮ ತಂದೆಗಿಂತ ನಮ್ಮ ತಾಯಿಯ ತಾಯಿ ತುಂಬ ಅವರ ನನ್ನ ಜೀವನದೊಳಗೆ ಪ್ರಭಾವ ಬೀರಿದ್ದಾರೆ. ಅಧ್ಯಾತ್ಮ ಕ್ಷೇತ್ರದಲ್ಲಿ, ಪ್ರೇಮ ಕ್ಷೇತ್ರದಲ್ಲಿ, ಅಂದರೆ ತಾಯಿಯಾಗಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ನಮ್ಮ ತಾಯಿಯಿಂದ ಕಂಡೆ. ನಿಜವಾಗ ನಮ್ಮ ತಾಯಿಯಿಂದ ಕಂಡಿಲ್ಲ. ನಮ್ಮ ತಾಯಿ ರಾಕ್ಷಸ್ ಅಂತಾರ. ಹೊಡೆಯೋದು ಬಡಿಯೋದು, ಅಯ್ಯೋ ಪ್ರೀತಿ ಪ್ರೇಮ ನೋಡೇ ಇಲ್ಲ. ಹೊಡೆಸ್ಕೊಳ್ಳೋದು, ಹೇಳು ಬೇಗ, 5 ಗಂಟೆಗೆ ಹೇಳ್ಬೇಕು, ಓದಬೇಕು, ಮಾಡ್ಬೇಕು ಹೇಳ್ತಿದ್ಲ ನಮ್ಮವ್ವ. ಏನು ಮೈಸೂರು ಮಹಾರಾಜರ ಮಕ್ಕಳೇ ನಾವು, ನಮಗೇನು ಆಸ್ತಿ ಬರೆದಿಟ್ಟಾರೇನು, ಚೆನ್ನಾಗಿ ಓದಬೇಕು, ಓದ್ಕೊಂಡು ನಿಮ್ಮ ಕೈ ಕಾಲ ಮೇಲೆ ನಿಂತ್ಕೊಳ್ರಿ ಅಂತ ಹೇಳ್ತಿದ್ಲು. ಅಂತೂ ಕೈ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಓದಬೇಕಾಗ್ತದೆ ಅಂತ ಅವಾಗ ಗೊತ್ತಿದ್ದಿಲ್ಲ. ಈಗ ಗೊತ್ತಾಯ್ತು ನನಗೆ. ಯಾಕಂದ್ರೆ ತಲೆ ಭದ್ರ ಇದ್ರೆ ತಾನೆ. ತಲೆ ಭದ್ರ ಇರ್ಬೇಕಂತ ಬುದ್ಧಿ ಭದ್ರ ಇರಬೇಕು. ಬುದ್ಧಿ ಭದ್ರ ಇರ್ಬೇಕಂದ್ರೆ ಎಜುಕೇಶನ್ ಬೇಕು. ದಟ್ ಎಜುಕೇಶನ್ ಅಂತಂದ್ರೆ PCMB ಓದೋದು ಅವೆಲ್ಲ ಏನಲ್ಲೇ ಅಲ್ಲ, ಸಂಸ್ಕೃತ ಓದಬೇಕು. ಮನೆಯಲ್ಲಿ ಸಂಸ್ಕೃತವನ್ನು ಓದಬೇಕು. ಸಂಸ್ಕೃತವನ್ನ ವಿಶ್ವ ಭಾಷೆಯನ್ನಾಗಿ ಮಾಡಬೇಕು. ಅದರ ನಿಟ್ಟಿನಲ್ಲಿ ಮುಂದೆ ಹೋದಾಗ ಜನಗಳ ಅಜ್ಞಾನ ದೂರ ಆಗ್ತದೆ. ಅದನ್ನು ನಮ್ಮ ತಾಯಿ ನಮ್ಗೆ ಮಾಡಿಕೊಟ್ಟಿದ್ದಾಳೆ. ಅತಿ ಸಣ್ಣ ವಯಸ್ಸಲ್ಲಿ ನಾನು ಮಾಡ್ತಿದ್ದೇನೆಂದರೆ, ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಮನೆಯಲ್ಲಿ ಬಹಳ ಮಡಿ ಮೈಲಿಗೆ ಅಂತ ಸೇರಿಸ್ತಾರೆ. ಮೈಲಿಗೆ ಮಾಡ್ತಿದ್ದಿಲ್ಲ. ಮಡಿವಂತರ ಮನೆ. ಹೊಸಲ ದಾಟಬೇಕಾದರೂ ಸಹಿತ ಕಚ್ಚೆ ಹಾಕ್ಕೊಂಡೇ ಹೊಚ್ಚಲನ್ನ ಹೊರಗೋಗ್ಬೇಕು ಅಂತ ಮಡಿವಂತರ ಮನೆಯಲ್ಲಿ ಹುಟ್ಟಿದಂಥ ಮಕ್ಕಳು ನಾವು. ಆದರೆ ಆಗಿನ ಕಾಲದಲ್ಲಿ ನಾನು ರಾತ್ರಿ 10:15 ಗಂಟೆ ಮೇಲೆ ಮನೆಗೆ ಹೋಗ್ತಿದ್ದೆ. ಹೋಗಿ ಈ ಮಡಿವಂತರ ಮನೆಯಲ್ಲಿ ಬೆಳಗ್ಗೆ ಮಾಡಿದ ಅಡುಗೆನ ರಾತ್ರಿ ಊಟ ಮಾಡಲ್ಲ, ಚೆಲ್ಬಿಡ್ತಾರೆ. ಅದನ್ನೆಲ್ಲ ಎತ್ತಿಟ್ಟಿರ್ತಿದ್ರು. ಅದನ್ನು ತಗೊಂಡು ಬಂದು ಕಲೆಕ್ಟ್ ಮಾಡಿ ಯಾವುದೋ ಒಂದು ದೇವಸ್ಥಾನದಲ್ಲಿ 10 ಮಕ್ಕಳಿಗೆ ನನ್ನೊಟ್ಟಿಗೆ ಊಟಕ್ಕೆ ಹಾಕ್ತಿದ್ದೆ. ಅವ್ರ ಜೊತೆ ನಾನು ಊಟ ಮಾಡ್ತಿದ್ದೆ. ಯಾಕೆ ಅಂದರೆ ಯಾರ್ದೋ ಮನೆ ಮಂದಿದು ತಂಗಳನ್ನು ತಂದು ಹಾಕ್ತಾರೆ ಅನ್ನೋ ಭಾವ ಅವರಿಗೆ ಬರಬಾರ್ದು ಅಂಥೇಳಿ
ಅವ್ರ ಜೊತೆ ನನ್ನ ಸ್ನೇಹಿತರು ತುಂಬ ಜನ ಮುಸ್ಲಿಮ್ಸೇ ಜಾಸ್ತಿ, ಹೈಯೆಸ್ಟ್ ಮುಸ್ಲಿಮ್ಸು. ಅದರಲ್ಲಿ ಹಿಂದೂಗಳು ಅನ್ಸ್ಕೊಂಡವರು ಶೂದ್ರರೇ ಜಾಸ್ತಿ. ಅದಕ್ಕೇನು ಶೂದ್ರರು ಅಂತ ನೀವು ಹೇಳ್ತಿದ್ದಲ್ಲ, ಆದರೆ ವೇದದ ಶೂದ್ರ ಬೇರೆ. ಶ್ರಾವಯತೆ ದ್ರಾವಯತೆ ಇತಿ ಶೂದ್ರ. ಶ್ರಾವಯತೆ ಚೆನ್ನಾಗಿ ಕೇಳುವ, ದ್ರಾವಯತೆ ಕರಗುವ, ಅವನಿಗೆ ಶೂದ್ರ ಅಂತ ಹೇಳ್ತಾರೆ. ಇವತ್ತು ನೀವು ಯಾರಿಗೆ ಶೂದ್ರ ಅಂತ ಹೇಳ್ತಿದ್ದೀರೋ ಗೊತ್ತಿಲ್ಲ. ಆ್ಯಕ್ಚುಲಿ ಶೂದ್ರ ಅನ್ನೋ ಶಬ್ದಕ್ಕೆ ಭಾಳ ಹೆಮ್ಮೆಯಿಂದ ಅವರು ಹೇಳಬೇಕು, ನಾವು ಶೂದ್ರರು ಅಂತ. ನೋಡಿ, ನಮ್ಮ ತಲೆ ಒಳಗೆ ಪ್ರತಿನಿತ್ಯ ಪ್ರಾರ್ಥನೆ ಇರ್ತದೆ, ಬುದ್ಧಿ ಜ್ಞಾನ ಇರ್ತದೆ. ಅದಕ್ಕೇನಂತಾರೆ ಅಂದರೆ, ತಲೆಗೆ ಬ್ರಾಹ್ಮಣನ ಕೊಟ್ಟಿದ್ದಾರೆ ಅಲ್ವಾ. ಪುರುಷ ಸೂಕ್ತ ತೆಗೆದು ನೋಡಿ, ಬ್ರಾಹ್ಮಣೋ ಮುಖಮಾಸೀತು, ಬ್ರಾಹ್ಮಣನ ಮುಖದಲ್ಲಿ ಆಸೀತು ಉಂಟಾದನು. ಬಾಹು ರಾಜನ್ಯ ಕೃತಃ, ಭುಜದಿಂದ ರಾಜ ಹುಟ್ಟಿದನು. ಊರು ತದ್ ಯದ್ವೈಶ್ಯ, ತೊಡೆಯಲ್ಲಿ ಶೂದ್ರನು ವೈಶ್ಯನು ಉಂಟಾದನು. ಪಾದ ಶೂದ್ರ ಅಜಾಯತ, ಪಾದದಲ್ಲಿ ಶೂದ್ರನು ಹುಟ್ಟಿದ. ಏನು ಬೊಗಳ್ತಾ, ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ ಬ್ರಾಹ್ಮಣರು ಎಂಥ ಕೆಟ್ಟವ್ರೆ, ತಲೆ ಮಾತ್ರ ಅವರಿಗೆ, ನಮಗ ಮಾತ್ರ ಪಾದ. ಅಯ್ಯೋ ಹುಚ್ಚ, ಎಷ್ಟು ದೊಡ್ಡ ತಲೆ ಇದ್ರೇನು, ಎಷ್ಟು ಬುದ್ಧಿ ಇದ್ರೇನು, ಎಷ್ಟು ಬಲವಿದ್ರೇನು, ನಡಿಲಿಕ್ಕೆ ಕಾಲೇ ಇಲ್ದಿದ್ರೆ ನಿನ್ನ ತಲೆ ತಗೊಂಡು ಏನು ಮಾಡ್ಬೇಕು, ನಿನ್ನ ಭುಜ ತಗೊಂಡು ಏನು ಮಾಡ್ಬೇಕು? ನೀವು ಯಾರ ಮನೆಗಾದ್ರೂ ಹೋಗ್ತೀರಿ, ಹೋದಾಗ ದೊಡ್ಡವರಿಗೆ ಪಾದ ಮುಟ್ಟ ನಮಸ್ಕಾರ ಮಾಡ್ತಿರೋ, ಬ್ರಾಹ್ಮಣರು ಇದರ ಮೂಗು ಮುಟ್ಟ ನಮಸ್ಕಾರ ಮಾಡ್ತಿರೋ, ಕ್ಷತ್ರಿಯರು ದೊಡ್ಡವರು ಅಂತ ಭುಜ ಮುಟ್ಟ ನಮಸ್ಕಾರ ಮಾಡ್ತಿರೋ. ಅಕಸ್ಮಾತ್ ವೈಶ್ಯರು ದೊಡ್ಡವರಿದ್ರೆ ತೊಡೆ ಮುಟ್ಲಿಕ್ಕೆ ಹೋದ್ರೆ ಬೇರೆನೇ ಅರ್ಥ ಆಗ್ಬಿಡ್ತು, ಹೊಡ್ಸ್ಕೊಳ್ತಿರು ಮತ್ತೆ, ಹೌದಲ್ಲ. ಆದ್ರೆ ಎಂಥ ದೊಡ್ಡವರಲ್ಲಿ ಸಣ್ಣವರಲ್ಲಿ ಮುಟ್ಟುವುದು. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಹ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ಪಾದವನ್ನೇ ಮುಟ್ಟಬೇಕು. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ವಿಚಾರ ಮಾಡುವುದು ನಿನ್ನ ತಲೆ, ಅಲ್ಲಿ ಬ್ರಾಹ್ಮಣ ಇರಬೇಕು. ಯಾರಾದ್ರೂ ನಿನ್ನ ವಿಚಾರವಾಗಿ, ಗಾಂಧೀಜಿಯವ್ರು ಹೇಳದಂತ, ಈ ಕಡೆ ಕಣ್ಣಿಗೆ ಹೊಡ್ಸ್ಕೊಂಡ್ರೆ ಈ ಕಡೆ ಕಣ್ಣಿಗೆ ಕೊಡ್ರಿ ಅಂತಪ್ಪ, ಅವ್ರು ಹೇಳಿದ್ದಾರೋ ಬಿಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ವಲ್ಲ. ನಾವ್ ಹಂಗಲ್ಲ, ಮೊದಲೇ ಕೆನ್ನೆಗೆ ಹೊಡ್ಸ್ಕೊಳಲ್ಲ, ಫಸ್ಟ್ ಹೊಡಿಯಕ್ ಬಂದ್ರೆ ಕೈನ ತಿರುಬಿಟ್ಟು ಬಿಡ್ತೀವಿ. ಹೊಡ್ಸ್ಕೊಳಕ್ ಅವಕಾಶ ಕೊಟ್ಟಿರ್ತಾನೆ, ಇನ್ನೊಂದು ಕೆನ್ನೆ ಕೊಡೋದು, ಹೊಡ್ಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಯಾರು ನಮ್ಗೆ ವಿರುದ್ಧವಾಗಿ ಬಂದ ಭುಜ ಬೇಕೋ ಇಲ್ಲ, ದಟ್ ಈಸ್ ಕ್ಷಾತ್ರಿಯ. ನಾವು ಬ್ರಾಹ್ಮಣರಿ, ನಮ್ ಭುಜ ಇಲ್ಲ ಅಂತ ಕೂತ್ಕೊಬಿಟ್ರೆ, ಏನಾದ್ರೂ ಒಂದು ವ್ಯವಹಾರ ಮಾಡ್ಬೇಕಂದ್ರೆ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಒಂದ್ ಕಡೆ ಕೂಡ್ಬೇಕಾಗ್ತದೆ. ಅದಕ್ಕೆ ತೊಡೆಬೇಕು, ಆದ್ರೆ ವೈಶ್ಯ ಬೇಕು. ನಿಮ್ಮ ಮನೆ ಒಳಗೆ ಏನಾದ್ರು ಕಸ ತುಂಬಿಕೊಂಡು ಏನೋ ಒಂದು ಸಮಸ್ಯೆ ಆದಾಗ ನಿಮ್ಮ ಮನೆಗೆ ಕೆಲಸದವ್ರು ಬರೆದಿದ್ರೆ ಕಡೆ ಪಕ್ಷ ನಿಮ್ಮ ಕಾಲೇ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಯಾರು ಇಲ್ಲ, ಬೆಂಕಿ ಪಟ್ಟ ತರಬೇಕು, ಅಂಗಡಿಗೆ ಹೋಗ್ಬೇಕಬೇಡ, ಎಷ್ಟೇ ದೊಡ್ಡವನಾದ್ರೂ ನೀವು ಹೋಗ್ಬೇಕಾಗ್ತದೆ. ಅದು ಶೂದ್ರ ಅಲ್ವಾ. ನಮ್ಮ ಇಡೀ ಶರೀರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಅಡಗಿ ಬಿಟ್ಟಿದ್ದಾರೆ. ಇದ್ರಲ್ಲಿ ಇಬ್ರಿಲ್ಲ, ಒಬ್ರು ಮುಸಲ್ರಿಲ್ಲ, ಒಬ್ರು ಕಿರಿಸ್ತಾನ್ರಿಲ್ಲ, ಶಿಲಿಬೆ ಅವರಿಲ್ಲ, ಏರ್ಸವರಿಲ್ಲ, ಏಳ್ಸವರಿಲ್ಲ. ಹಾಗೆ ನಮ್ಮ ದೇಹದಲ್ಲಿ ಇಲ್ದವರು ಒಂದ ವಿಚಾರ ಮಾಡಿ ನಮ್ಮ ದೇಹದೊಳಗೆ ಬರಲಿ. ನಮ್ಮ ದೇಹ ನಿಮ್ಗೊಂದು ದೇಹ ಅದನೋ ಇಲ್ಲೋ, ಬುದ್ಧಿ ಬೇಕು, ಶೌರ್ಯ ಬೇಕು, ಕುತ್ಕೊಂಡು ಜೀವನ ಮಾಡಬೇಕು, ಒಂದು 10 ಕಡೆ ಓಡಾಡಬೇಕು, ಇವೆಲ್ಲ ನಿಮ್ಮಲ್ಲಿ ಇದ್ರೆ ನೀವು ನಮ್ಮೊಳಗೆ ಬರ್ರಿ. ನಮ್ಮ ಶರೀರದಲ್ಲಿ ಇಲ್ಲದೆ ಇರ್ತಕ್ಕಂಥ ಜಾತಿಗಳು ನಮ್ಮ ದೇಶಕ್ಕೆ ಬೇಡ ಅಂತ ಅನ್ನಿಸ್ತು. ಇದನ್ನೆಲ್ಲ ಸಣ್ಣ ವಯಸ್ಸಲ್ಲಿರ್ತಾ ನಾನೊಬ್ಬಳೇ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದೆ. ನಮ್ಮ ತಾತ ತುಂಬ ಒಳ್ಳೆಯವರು. ಎಷ್ಟು ಒಳ್ಳೆಯವರು ಅಂದರೆ ಅವ್ರಿಗೆ ಕಣ್ಣು ಕಾಣಿಸ್ತಿದ್ದೆ. ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ನಮ್ಮ ಹತ್ರ ಅಘೋರ ಸಾಧನೆ ಮಾಡಿಸಿದ ಮೊದಲು ಗುರುಗಳೇ ಅವರು. ಅವತ್ತಿನ ದಿವಸ ನನಗೆ ಏನಮ್ಮ ಆನಂದ ಭೈರವಿ ಅಂತ ಕರಿತಿದ್ರು. ಅದು ಯಾಕೆ ಕರಿತಿದ್ರೋ ಗೊತ್ತಿಲ್ಲ. ಆನಂದ ಭೈರವಿಯನ್ನು ನೀವು ನೋಡಿದ್ರಲ್ಲ ನಮ್ಮ ಅಜ್ಜನ, ಆನಂದ ಭೈರವಿ ಬಾರ ಇಲ್ಲಿ. ತಾತ, ಸ್ಮಶಾನಕ್ಕೆ ಬರೋದು ಮೈಲಿಗೆ ಅಲ್ವಾ ತಾತ ಅಂತ ಕೇಳ್ತಿದ್ದೆ. ಅದಕ್ಕೆ ಅಜ್ಜ ಹೇಳ್ತಿದ್ದ, ಮನೆಯೊಳಗೆ ಮೈಲಿಗೆ ಇರ್ತದಪ್ಪ. ಯಾಕಂದ್ರೆ ಎದ್ದ ತಕ್ಷಣ ಅವ್ರ ಮುಖ ಇವ್ರ ಮುಖ ನೋಡಿ ಥೂ 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 ಅಂತಿರ್ತಾರೆ. ಅದು ಮೈಲಿಗೆ ಅಲ್ಲದೆ ಏನು, ಜಗಳ ಮೈಲಿಗೆ ಅಲ್ಲ ಅನ್ನಪ್ಪ. ಇಲ್ಲಿ ಯಾರು ಒಬ್ಬರ ಕಾದಾಡ್ತಾರೆ ನೋಡು, ಎಲ್ಲ ಸುಟ್ಟು ಸುಣ್ಣ ಆಗಿಬಿಟ್ಟ. ಹಣಿಗೆ ಹಚ್ಕೊಂಡು ಆರಾಮ್ ಕೂತ್ಕೊಂಡು ಓಂ ನಮಃ ಶಿವಾಯ ಅಂದ್ಬಿಟ್ರೆ ಸಾಕು. ಹೆಣದ ಮೇಲೆಲ್ಲ ಕೊಡಿಸಿ ನಮ್ಮ ಹತ್ರ ಸಾಧನೆ ಮಾಡಿಸಿದ್ರು. ಭಾಳ ಸಣ್ಣವಳು ನಾನು, ಅಂದ್ರೆ ಶಾಲೆಗೆ ಸೇರಿದ್ದು ನೆನಪಿಲ್ಲ. ಶಾಲೆಗೆ ಹೋದ್ಮೇಲೂ ಓದಿಲ್ ಬಿಡ್ರಿ, ಓದಿಲ್ದೆ ಬರ್ದೀನಿ. ಮಾರ್ಕ್ಸ್ ಎಲ್ಲ ಚಲೋ ಬಂದವ್ ನಾವು.
ಯಾಕಂದರೆ ಭಾಳ ಕಣ್ಮುಚ್ಚಿ ನಾ ಏನು ಮಾಡ್ತಿದ್ದೆ, ಪ್ರಶ್ನೆ ಪತ್ರಿಕೆ ತಯಾರಾಗ್ತಿತ್ತಾಗ ಅಲ್ಲಿ ತನಕ ಪುಸ್ತಕ ಹಾಗೆ ಬಿದ್ದಿರ್ತಿದ್ವು. ಒಂದು ಗರಿನೇ ನಮ್ಮಮ್ಮ ಅಂತ ನಮ್ಮ ಮನೆ ಪುಸ್ತಕ ಹೆಂಗಿರ್ತಿತ್ತು ಗೊತ್ತಾ, ಅದು ಅನ್ವರನ್ನ ಅಂಗಡಿಲೇ ತರ್ಬೇಕು ನಾನು. ಪಾಪ ಅನ್ವರ್ ಅಂತ ಬಿದ್ದ, ಅವನು ಮಾವಿನಕಾಯಿ ಮಾರ್ಕೊಂಡು ಜೀವನ ಮಾಡ್ತಿದ್ದ. ಪಾಪ ದಬ್ಕೊಂಡು ಗಾಡಿ ಹೋಗ್ತಿದ್ದ. ಅವನು ಒಂದು ದಿವಸ ಬಂದ ನಮ್ಮ ಮನೆ ಹತ್ರ, ಅಮ್ಮ ಅವರೇ ನನಗೇನೋ ಒಂದು ದಾರಿ ತೋರಿಸಿ ಅಮ್ಮ ಅವರೇ. ಅಲ್ಲಪ್ಪ ನಾನೇನು ದಾರಿ ತೋರಿಸ್ಬೇಕು, ನೀನೇ ಹೊಂಟಿಯಲ್ಲ ದಾರ್ಯಾಗ. ನನಗೇನಾದ್ರು ಮನೆಯೊಳಗೆ ಭಾಳ ಅಂದ್ರೆ ಮುಸಲ್ರಿಗೆ ಪಾಪ ಆಪತ್ತಿನ ಕಾಲಕ್ಕೆ ಇವತ್ತಿನ ಕಾಲಕ್ಕೂ ಹಂಗೆ ಅದೇ ಹಂಗೆ ಬ್ರಾಹ್ಮಣರು ಇದ್ದಾರೆ. ಅತೀ ಕೆಳವರ್ಗದ ಜನ 2 ಜನ, ಒಂದು ಮುಸಲ್ರು ಒಂದು ಬ್ರಾಹ್ಮರು, ಇಬ್ರಿಗೂ ತಿನ್ನಕತ್ತಿಲ್ಲ. ಯಾರಿಗಾದನ ನನಗೆ ಗೊತ್ತಿಲ್ಲ. ಮನೆ ಮುಂದೆ ಹೋಗಿ ಮುಸಲ್ರು ಮನೆ ಮುಂದೆ ಹೋಗಿ ನೋಡ್ರಿ, ಪಾಪ ಬರೀ ಕೋಳಿ ಪುಕ್ಕದ ಮೇಲೆ ಅವ್ರು ಮಲ್ಕೇತಾರ, ಬೇರೆ ಹಾಸಿಗೆನಿಲ್ಲ. ಕೋಳಿ ಪುಕ್ಕ ಗೊತ್ತಲ್ಪ, ಅದ್ರ ಮೇಲೆ ಮಲ್ಕೇತಾರ. ರಾಯಚೂರು ಕಡೆ ಬ್ರಾಹ್ಮಣರಿಗೆ ತಿನ್ನಕತ್ತಿಲ್ಲ, 2 ಕೆಳಗಿಳದವೆ ಅವು ಅಂತ. ಅವ್ನು ಕೇಳ್ದ, ಅದಕ್ಕೆ ನಾನೇನಂದೆ, ನೋಡಿದೆ ಅವನ್ನ ಆ ಪುಸ್ತಕ ಅಂದರೆ ಸೆಕೆಂಡ್ ಹ್ಯಾಂಡ್ ಪುಸ್ತಕ ಮಾರ್ತಿದ್ದ ಅವನು. ಅದ್ರಲ್ಲಿ ನೋಡಿದೆ ಮಹಾಭಾರತ ಇತ್ತು, ಅದು ತಗೊಂಡೆ. ಇದಕ್ಕೆ ಎಷ್ಟು ಕೊಡ್ಬೇಕು ಅಂದೆ. ನಿಮ್ಗೆ ಎಷ್ಟು ಏನಾರು ತಗೊಳ್ರಿ, ಹಂಗೆ ತಗೊಳ್ರಿ, ಅದಕ್ಕೇನದ ಅದು ಇದಂದ ಅಲ್ಲ ರದ್ದಿ ಪೇಪರ್, ರದ್ದಿ ಪುಸ್ತಕ ಅಂದ. ತೆಗೆದು ನೋಡಿದ್ರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 1945ನೇ ಇಸವಿ ಪ್ರಿಂಟ್ ಆಗಿರೋದು. ಸಿಗೋದೇ ಇಲ್ಲ ಆ ಗ್ರಂಥ. ನಾ ತಗೊಂಡು ಆಗಿನ ಕಾಲಕ್ಕೆ 100 ರೂಪಾಯಿ ಕೊಟ್ಟನಪ್ಪ. ಇಷ್ಟು ಉದ್ದ ನೋಟ್ 100 ರೂಪಾಯಿ. ಖುಷಿ ಆಗ್ಬಿಟ್ಟು ಅವ್ನು, ಇದೇನ್ರಿಂದ ಹುಚ್ಚ ಇಂಥ ಪುಸ್ತಕ ಮಂದಿ ನೀನು ಎಷ್ಟು ಜನ ತೊಗೊಂಡಾರಂದೆ. ಭಾಳ ಜನ ತೊಗೊಂಡ್ರೆ ಎಷ್ಟು ಕೊಟ್ಟಾರಂದ್ರೆ 4 ಕಾಣಿ ಕೊಟ್ಟಾರಂತ. ಆಗ 4 ಕಾಣಿ ಅಂದ, 4 ಕಾಣೆ ಅಂತ ಒಂದು ಬರ್ತಿತ್ತು. ಈಗ ಆ 4 ಕಾಣೆ ನಾ ಕಾಣೆ. ಅವ ಲಂಬಾಣಿಯರು ಕುತ್ತಿಗೆಗೆ ಇರ್ತಾವ ನೋಡಿ, ಲಂಬಾಣಿ ಆಡಿಯೋ ಮೇಡಿಯೋ ಆಡಿ ಅಂತ ಕೂಗ್ತಾನೆ. ಇವ್ರು ಕಲ್ಲೊಡಿ ಲಂಬಾಣಿ ರೀ. ಅವ್ರು ಕೊಳ್ಳಾಗಿರ್ತಾವ ನೋಡ್ರಿ, 4 ಕಾಣೆ ನಾ ಕಾಣೆ. ಕನ್ನಡಕ್ಕೆ ತನ್ನದೇ ಆದ ಒಂದು ಗಹನವಾಗಿರ್ತಕ್ಕಂಥ ಒಂದು ದಿವ್ಯ ಶಕ್ತಿ ಇದೆ. ಒಂದು ಊರಿಗೆ ಹೋಗಿದ್ದೆ, ಅಲ್ಲಿ ಎಳೆಯುವ ತೇರನ್ನು ನೋಡ ಬನ್ನಿ ಅಂತ ಬರ್ದಿತ್ತು. ನಾಯಕನಟ್ಟಿ ತಿಪ್ಪೇಸ್ವಾಮಿ ಅಂತ ದೊಡ್ಡ ಮಹಾನುಭಾವರು ಚಿತ್ರದುರ್ಗದಿಂದ ಜಗಳೂರು ಹತ್ರ ಇದ್ದಾರೆ, ಮಹಾಜ್ಞಾನಿಗಳು. ನಾನು ಎಲ್ಲ ಕಡೆ ಹೋಗ್ತಿದ್ದೆ. ಆ ಎಳೆಯುವ ತೇರನ್ನು ನೋಡ ಬನ್ನಿ. ಮಗ ನೆನಪಿನ ಶಕ್ತಿ ಇಲ್ಲ ಸ್ವಾಮಿ, ಅದಕ್ಕೊಂದು ಮಂತ್ರ ಮಾಡಿ. ನಮ್ಮೂರ ಕಡೆ ಹೇಳ್ತಾರೆ, ನಮ್ಮ ಕಡೆ ಮಾಟ ಮಾಡಿ ಸರಿ ಮಾಟ, ಅತ್ತಿ ಬರ್ತಾಳೆ ಮಾಟ ಮಾಡೋದು, ಸೊಸಿ ಬರ್ತಾ ಮಾಡೋದು. ಅದೇನು ಅಷ್ಟೊಂದು ಮಾಟ ಮಾಡೋರು ಇದ್ದಾರೆ? ಅಷ್ಟು ಸುಲಭನ ಮಾಟ ಮಾಡೋದು? ನಮ್ಮ ಮಠದಾಗ ಬಹಳ ಮಂದಿ ನಿಂಬೆಹಣ್ಣು ತರ್ತಿದ್ರು, ಇವರೆಲ್ಲ ಉಪ್ಪಿನಕಾಯಿ ಕೊಡ್ತಿದ್ರು. ಅವ್ರು ಹೊಳ್ಳು ಕೊಡ್ಬೇಕಂತ ಅವ್ರಿಗೆ, ಏನು ಹಿಂಗಂದು ಉಪ್ಪು ಅಂದು. ನಾ ಅದ್ರಾಗ ಏನು ಹುಳ್ಳಿ ನಿಂಬೆ ಹುಳ್ಳಿ ಇರ್ತದೆ, ಚಲೋ ಉಪ್ಪಿನಕಾಯಿ ಆಗ್ತದೆ ಮಾರಾಯರೇ ಅಂದರು. ಹುಳ್ಳಿ ಉಪ್ಪಳ ಆಪುಣು ತಿನ್ರೇಗ ಇದ್ದಿ ಮಾರ ಆಕಳ ಮಂತ್ರ ಅಂತ ಈ ನೆಟ್ಟು ಜಾದ ಮಂತ್ರ ಬರ್ಪುಣದ ಇದೇ ಗಟ್ಟಂಟ ಬರ್ಪಣ ಅಂತ್ಕೊಳ್ಳೆ ಉಪ್ಪು ಅಂತ್ಕೊಳ್ಳೆ ಬಾರನು. ಹಂಗೆ ಏನೋ ಹೇಳ್ತಿದ್ದೆ. ಅವ್ರು ಹೇಳಿ ಯುವತಿಯರನ್ನು ನೋಡ ಬಂದೆ. ಅಲ್ಲಿ ಇಂಥ ಹುಡುಗರು ಬಂದಿದ್ರು, ಖೋರ ಅಂದ್ರೆ ಜವಾನಿ ಮುದುಕರು ಬಂದಿದ್ರು. ಇಂಥ ಜಾತ್ರೆಗೆಲ್ಲ ಹುಡುಗರು ಯಾಕೆ ಬರ್ತಾರ ಅಂತ ಯಾರೋ ನನ್ ಕೇಳಿದ್ರು, ನನ್ ಗೆಳೆಯರು. ಇದು ಮುದುಕರು ಬರೋ ಜಾತ್ರೆ, ಹುಡುಗರು ಯಾಕೆ ಬರ್ತಿದ್ದಾರು? ನಾನು ಬೋರ್ಡ್ ಓದಂತ ಆ ಓದ್ದ, ಹೇಳಿ ಯುವತಿಯರನ್ನು ನೋಡ ಬನ್ನಿ. ಹುಚ್ಚ ಆ ಬೋರ್ಡ್ ನೋಡ್ಕೊಂಡು 2 ಮಂದಿ ಬಂದಾರಂತೆ. ಏನ್ರಿ ಎಳೆಯುವತ್ತೇರನ್ನು ನೋಡಿ ಬನ್ನಿ ಅಂತ ಓದ್ಕೊಂಡು ಹುಡುಗರು ಬರ್ಬೇಕು, ಮುದುಕರು ಬರ್ಬೇಕು ಅಂತಿರಲಿ. ಹೆಂಗ ಸರಿಯಾಗಿ ಓದಲಿ. ಅಲ್ಲಿ ಎಳೆ ನಿಲ್ಸ ಸ್ವಲ್ಪ, ಯುವತಿಯರನ್ನ ನೋಡು ಬನ್ನಿ ಅಂತ ಓದ್ಕೊಂಡಾರು. ಎಳೆ ಯುವತಿಯರು ಒಂದು 16-18 ಟೀನೇಜರ್ಸ್ ಹುಡುಗಿಯರು ಬಂದಾರ. ಎಳೆ ಯುವತಿಯರನ್ನು ನೋಡ ಬನ್ನಿ, ಮುದುಕರು ಎಳೆಯುವ ತೇರನ್ನು ನೋಡ ಬನ್ನಿ. ಇಂಥ ಕನ್ನಡ ನಮ್ದು. ಅದಲ್ಲ, ಅದು ಯಾತಕ್ಕೆ ಶುರು ಮಾಡಿದ್ನ ಗೊತ್ತಿಲ್ಲ. ಅದ್ಭುತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.